ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನ. ಈ ಮಿನಿ ಬೋಲ್ಗೆ ಬಂದು ಸ್ಯಾಟರ್ಡೆ ಆಗಿದೆ. ಸೊ ಸ್ಯಾಟರ್ಡೆ ಏನಾಯಿತು, ಬೆಳಗ್ಗೆನೆ ಮಾರ್ನಿಂಗ್ ಅವಲಕ್ಕಿ ಮಾಡಿದೆ. ಸೊ ಬಾಕ್ಸ್ ಯಾರ್ದು ಇರಲಿಲ್ಲ, ಮಕ್ಳದೆಲ್ಲ. ಸೊ ಅದಕ್ಕೋಸ್ಕರ ಅವತ್ತು ಅವಲಕ್ಕಿ ಮಾಡಿದೆ. ಮನೇಲಿ ಆಲ್ಮೋಸ್ಟ್ ಅವಲಕ್ಕಿ ಜಾಸ್ತಿ ಯಾರೂ ಇಷ್ಟಪಡಲ್ಲ. ಅದಕ್ಕೆ ಬಾಕ್ಸ್ ಇದ್ದರೆ ರಿಟರ್ನ್ ವಾಪಸ್ ಬರುತ್ತೆ. ಅದಕ್ಕೆ ಅವತ್ತು ಅವಲಕ್ಕಿ ಮಾಡಿ ಬಿಸಿ ಬಿಸಿ ಮಾಡಿ ಮಕ್ಳಿಗೆಲ್ಲ ತಿನ್ನಿಸ್ಬಿಟ್ಟು ಕಳಿಸಿದೆ. ಅದಾದಮೇಲೆ ನಾನು ಹಿಂದಿನ ದಿವಸ ಮಕ್ಳು ರೂಮ್ದೆಲ್ಲ ಫುಲ್ಲು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಎಲ್ಲ ಬೆಡ್ಶೀಟ್ ಎಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿದ್ದೆ. ಬಟ್ ನಮ್ಮ ರೂಮ್ಸ್ದು ದೊಡ್ಡೋರ್ದು, ನಮ್ಮದು ನಮ್ಮ ಭಾವನವ್ರ ರೂಮ್ದು ಎಲ್ಲ ಏನೂ ಚೇಂಜ್ ಮಾಡಿರಲಿಲ್ಲ. ಸೊ ಅವರು ಚೇಂಜ್ ಮಾಡ್ಕೊಂಡಿದ್ರು. ನಾನು ನನ್ನ ರೂಮ್ದೆಲ್ಲ ಕಂಪ್ಲೀಟಾಗಿ ನಾನು ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ಎಲ್ಲ ಚೇಂಜ್ ಮಾಡಿದೆ. ಏನಂದರೆ ಈ ಥರ ಮೇಲ್ಗಡೆ ನಾನು ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಕೆಲಸ ಮಾಡ್ತೀನಿ. ಈ ಥರ ಸೆಕೆಂಡ್ ಫ್ಲೋರಲ್ಲಿ ಬಂದಾಗ ಫೇಸ್ ಮಾಸ್ಕ್ ಏನಾರು ಹಾಕ್ಕೊತೀನಿ. ಸೊ ಕೆಳಗಡೆ ಅಂದರೆ ಯಾರು ಬರ್ತಾ ಇರ್ತಾರೆ, ಬಟ್ ಸೆಕೆಂಡ್ ಫ್ಲೋರಲ್ಲಿ ಯಾರೂ ಬರಲ್ವಲ್ಲ, ಅದರಿಂದ ಫೇಸ್ ಮಾಸ್ಕ್ ಹಾಕ್ಕೊಂಡು ಇರ್ತೀರಿ. ಎಲ್ಲ ಪಿಲ್ಲೋಗಳಿಗೆಲ್ಲ ಕಂಪ್ಲೀಟಾಗಿ ನಾನು ಕವರ್ ಹಾಕಿದೆ. ಏನು ಇದಂದರೆ ನನಗೆ ಸ್ವಲ್ಪ ಹೈಟ್ ಇರಬೇಕು ಮಲಗ್ಬೇಕಾದ್ರೆ, ಅದರಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ದಿಮ್ಮನೆ ಇಟ್ಕೊತೀನಿ ಮಲಗ್ಬೇಕಾದ್ರೆ. ನಿಮಗೂ ಹೈಟಾಗಿ ಕೆಲವರು ಮನ್ಕೊತಾರೆ, ಬಟ್ ಕೆಲವರು ದಿಮ್ಮೆ ಹಾಕ್ಕೊಳ್ಳಲ್ಲ, ಕೆಲವರು ಸಿಂಗಲ್ ಹಾಕ್ಕೋತಾರೆ. ಬಟ್ ನನಗಂತೂ ಹೈಟ್ ಇರಬೇಕು. ಈ ಥರ ಸ್ಯಾಟರ್ಡೆ ಏನಾಯಿತು, ಕಂಪ್ಲೀಟಾಗಿ ಒಂದು ಬೆಡ್ರೂಮ್ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ. ಬೆಡ್ಶೀಟ್ ಎಲ್ಲ ಹಾಕಿ ಇದೆಲ್ಲ ಹಾಕೋ ಅಷ್ಟರಲ್ಲೇ ಸುಮಾರು 1 ಅವರ್ ಆಗೋಗುತ್ತೆ. ಬೆಡ್ಶೀಟ್ ಹಾಕಿ ರೂಮೆಲ್ಲ ಗುಡಿಸಿ ಒರೆಸಿ ಎಲ್ಲ. ಇದೆಲ್ಲ ಆದಮೇಲೆ ಮುಂಚೆನೇ ಮಾಪ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಾನು ಕಂಪ್ಲೀಟಾಗಿ ಮನೆಯೆಲ್ಲ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಎಷ್ಟು ಕ್ಲೀನಾಗಿರುತ್ತೆ. ಆದರೆ ನನ್ನ ಮಕ್ಕಳು ಬಂದರೆ 1 ಸೆಕೆಂಡ್ಗೆ ಎಲ್ಲ ಎಳೆದು ಫುಲ್ ಗಲೀಜು ಮಾಡಿಬಿಡ್ತಾರೆ. ಇದಾದಮೇಲೆ ಫುಲ್ ಮಾಪ್ ಮಾಡಿಕೊಂಡೆ ಮನೇನ ಎಲ್ಲ ಕಂಪ್ಲೀಟಾಗಿ. ಸೊ ಇಂಥ ಟೈಮಲ್ಲಿ ನಾನೇನು ಮಾಡ್ತೀನಿ, ಮೇಲ್ಗಡೆ ಬಂದಾಗ ಫೇಸ್ ಮಾಸ್ಕ್ ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಇದು ಮಾಡ್ಕೊತೀನಿ. ಸ್ವಲ್ಪ ಫೇಸ್ಗೂ ರಿಫ್ರೆಶ್ಮೆಂಟ್ ಆಯಿತು. ಯಾವಾಗಲೂ ಪಾರ್ಲರ್ಗಂತ ಡಿಪೆಂಡ್ ಆಗಲ್ಲ ನಾನು. ಅದಾದಮೇಲೆ ಮಾಮೂಲಿ ಮ್ಯಾಟ್ಸ್ಗಳು ಎಲ್ಲ ಉದ್ರುಬಿಟ್ಟು ಹಾಕಿಬಿಟ್ಟೆ. ಆ ರೂಮ್ಗೆ ನಮ್ಮ ರೂಮ್ಗೆ ಎಲ್ಲದಕ್ಕೂ ಮಾಡಿಬಿಟ್ಟು ನಾವು ಒಟ್ಕೂಟಿರೋದ್ರಿಂದ ಒಂದೊಂದು ಕೆಲಸಗಳನ್ನ ನಾವು ಶೇರ್ ಮಾಡ್ಕೊಂಡು ಮಾಡೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ಏನಕ್ಕಂದರೆ ಒಂದೇ ಈ ದೊಡ್ಡ ಮನೆ ಏನು ಮಾಡೋಕ್ಕಲ್ಲ. ಬಟ್ ಈ ಮಕ್ಳಿಗೆ ಏನಕ್ಕೆ ರಜೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಮಕ್ಕಳು ಅಷ್ಟು ಟಾರ್ಚರ್ ಕೊಡ್ತಾಯಿದ್ರು ಅವತ್ತು ಮನೇಲಿ. ನಾನು ಎಲ್ಲೋದ್ರೂ ಹಿಂದಿಂದೆ ಬರೋದು, ಒಡ್ಡಾಡೋದು, ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ರು. ಎಲ್ಲರ ಮನೇಲಿ ಇದೇ ಪ್ರಾಬ್ಲಮ್ ಅನಿಸುತ್ತೆ. ಅದಾದಮೇಲೆ ಮಾಮೂಲಿ ಊಟ ಅಡುಗೆ ಎಲ್ಲ ಆಯಿತು. ಈವ್ನಿಂಗ್ ಆಯಿತು. ಮಕ್ಕಳೆಲ್ಲ ಮ್ಯಾಕ್ಸ್ ಫಿಲಮ್ ಹಾಕಿರೋ ಅದು ನೋಡ್ಕೊಂಡು ಕೂತ್ಕೊಂಡಿದ್ರು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕೆಳಗಡೆ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.